ವೆಲ್ಕಮ್ ಟು ರಾಣಿ ಲಾಗ್ಸ್. ಇವತ್ತು ಗೋಬಿ ಮಂಚೂರಿ ಮಾಡ್ತಾ ಇದ್ದೀನಿ. ಪಕ್ಕಾ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಕ್ಯಾಬೇಜ್ ಮಂಚೂರಿ, ಆದರೆ ನಾವೆಲ್ಲ ಕರೆಯೋದು ಗೋಬಿ ಮಂಚೂರಿ ಅಂತಲೇ. ಇದು ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮನೇಲೆ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಆಚೆಗಡೆ ಫುಡ್ ಕಲರಿಂಗು ಎಲ್ಲ ಯೂಸ್ ಮಾಡಿರ್ತಾರೆ. ನಾವೇ ಮನೇಲಿ ಎಷ್ಟು ನೀಟಾಗಿ ಮಾಡ್ಕೊಡ್ಬೋದು ಗೊತ್ತಾ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ. ಇದೊಂದು ಅರ್ಧ kg ಅಷ್ಟಿದೆ ನೋಡಿ. ಈ ಥರ 4 ಭಾಗ ಮಾಡ್ಕೊಂಡು ಇದನ್ನು ಚೆನ್ನಾಗಿ ತುರ್ಕೋಬೇಕು. ಇದು ಕೊಬ್ಬರಿ ತುರಿತೀವಲ್ವ, ಅದರಲ್ಲಿ ನೀಟಾಗಿ ಎಲ್ಲನೂ ಸಣ್ಣ ಸಣ್ಣದಾಗಿ ನೀಟಾಗಿ ತುರ್ಕೋಬೇಕು. ಇದೇ ಥರ ಎಲ್ಲನೂ ತುರ್ಕೊಂಬರ್ಬೇಕು. ಇದೊಂದು ಮಿಕ್ಸಿ ಜಾರ್ಗೆ ಒಂದು ಸಾಂಬಾರು ಥರ ಇರುತ್ತಲ್ವ ಸಾಸ್, ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು 4ರಿಂದ 5 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ ಮತ್ತು 4 ಬ್ಯಾಡಗಿ ಮೆಣಸಿನ್ಕಾಯಿ, ಇದನ್ನು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ ಬನ್ನಿ. ನೋಡಿ ಇಲ್ಲಿ ಈ ಥರ ನುಣ್ಣಗಿರಬೇಕು. ಈ ಥರ ರುಬ್ಕೊಂಡಾದ್ಮೇಲೆ ಇದನ್ನು ಒಂದು ಬೌಲ್ಗೆ ಹಾಕ್ಕೋಬೇಕು. ಒಂದು ಬೌಲ್ಗೆ ಹಾಕ್ಕೊಂಡು ಇದು ಸಾಂಬಾರು, ಒಂದು ಗೋಬಿ ಎಲ್ಲ ಕರಿದ್ಮೇಲೆ ಸಾಂಬಾರು ಥರ ಒಗ್ಗರಣೆ ಹಾಕ್ತಾರಲ್ವ, ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಹಾಕಿ, ಅದಕ್ಕೆ ಇದು ಸಾಂಬಾರು ಥರ ಇದನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಇದನ್ನೆಲ್ಲ ರುಬ್ಕೊಬಂದಾದ್ಮೇಲೆ ಇದು ನ್ಯಾಚುರಲ್ ಆಗಿರೋದ್ರಿಂದ ಈ ಥರ ಕಾಣಿಸ್ತಾ ಇದೆ. ಒಂದು ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ. ನೋಡಿ ಇದನ್ನೆಲ್ಲ ರುಬ್ಕೊಬಂದೆ. ಇದನ್ನು ರುಬ್ಕೊಬಂದಾದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನೀವು ಎಷ್ಟು ಥರ ಹಾಕ್ಕೊಂಡು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು 1 ಸ್ಪೂನಷ್ಟು ಸೋಯಾ ಸಾಸು, ಮತ್ತು ಇದಕ್ಕೆ ನೀವು ಏನಾದರೂ ಫುಡ್ ಕಲರ್ ಹಾಕ್ತೀನಂದ್ರೆ ಹಾಕ್ಬೋದು. ನಾನು ಫುಡ್ ಕಲರ್ ಯೂಸೇ ಮಾಡಿಲ್ಲ. 1 ಸ್ಪೂನಷ್ಟು ಟೊಮೊಟೊ ಸಾಸು ಮತ್ತು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ, ಮತ್ತು 1 ಸ್ಪೂನಷ್ಟು ಗರಂ ಮಸಾಲ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದನ್ನು ಈ ಥರ ರೆಡಿ ಮಾಡ್ಕೊಂಡಾಯಿತು. ಇದನ್ನು ಸೈಡಿಗೆ ಎತ್ತಿಕೊಳ್ಳೋಣ. ಈ ಕಡೆ ಕ್ಯಾಬೇಜೆಲ್ಲ ತುರ್ಕೊಬೇಕು. ಸಣ್ಣದಾಗಿ ತುರ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಅದನ್ನೆಲ್ಲ ನೀಟಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು ಎರಡೂ ಬೇಕು. ಒಂದೊಂದು ಕಪ್ಪಲ್ಲಿ ಹಾಕ್ಕೊಳ್ಳೋಣ. ಈ ಗೋಬಿ ಮಂಚೂರಿ ಮಾಡೋಕ್ಕೆ ನಮಗೆ ಕಾರ್ನ್ಫ್ಲೋರು ಮತ್ತು ಮೈದಾ ಹಿಟ್ಟು ಬೇಕಾಗುತ್ತೆ. ನೋಡಿ ಇಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ 1 ಬೌಲಷ್ಟು. ಮತ್ತು ಇದಕ್ಕೆ ಚಿಲ್ಲಿ ಪೌಡ್ರು ನಿಮ್ಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು ಕಮ್ಮಿನೇ ಹಾಕ್ತಾ ಇರೋದು. ಒಂದು ಚಿಕ್ಕ ಸ್ಪೂನ್ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಮೈದಾ ಹಿಟ್ಟು ಬೇಕಾಗುತ್ತೆ. ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ನೀರು ಒಂಚೂರು ಹಾಕ್ಬಾರ್ದು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕ್ಯಾಬೇಜಲ್ಲೇ ನಾವು ನೀರಿರುತ್ತೆ, ಒಂಚೂರು ನೀರು ಹಾಕ್ಕೊಬಾರ್ದು. ಇದನ್ನು ನೀಟಾಗಿ ಮಿತ್ಕೊಂಡಾದ್ಮೇಲೆ ಇದನ್ನು ಚಪಾತಿ ಅದಾಗೆ ಮಿತ್ಕೋಬೇಕು. ನೋಡಿ ಈ ಥರ ಬರುತ್ತೆ. ನೆಕ್ಸ್ಟ್ ಈ ಕಡೆ ಇದಕ್ಕೆ 1 ಸ್ಪೂನಷ್ಟು ಕಲರಿಂಗಿಗೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಅಷ್ಟೇ. ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಕಡೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಇದು ಯಾಕಂದರೆ ಇದನ್ನು ಕರಿಬೇಕಲ್ವಾ, ಅದಕ್ಕೆ ಕ್ಯಾಬೇಜ್ ಮಂಚೂರಿ ಕರಿಬೇಕಲ್ವ, ಅದಕ್ಕೆ ನೋಡಿ ಇಲ್ಲಿ ಅದಕ್ಕೆ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. 1/4 ಲೀಟ್ರಷ್ಟು ಹಾಕಬೇಕು. ಅದಕ್ಕೆ ಈ ಥರ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಹಾಕ್ಬೋದು. ನೋಡಿ ಈ ಥರ ಫಸ್ಟೇ ಬೇಕಾದ್ರೆ ಉಂಡೆ ಮಾಡಿ ಇಟ್ಕೊಂಡು ಹಾಕ್ಬೋದು. ನಾನಿಲ್ಲ ಅಲ್ಲೇ ಹಾಕ್ಕೊತಾ ಇದ್ದೀನಿ. ಸಣ್ಣ ಬಾಲ್ಸ್ ಥರ ಆಗಬೇಕು. ದಪ್ಪ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಒಳಗಡೆ ಬೇಯಲ್ಲ. ನೋಡಿ ಈ ಥರ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಜಾಸ್ತಿ ಇದನ್ನು ಸೀಸಬಾರ್ದು. ಸ್ವಲ್ಪ ಒಂಚೂರು ಇನ್ನೇನು ಸೀದೋಗುತ್ತೆ ಅನ್ನೋದಕ್ಕೆ, ಅಂದರೆ ಇದು ಒಳಗಡೆನೂ ಬೇಯಬೇಕು. ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಅಂದರೆ ಇದನ್ನು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಉರಿ ಇಟ್ಕೊಂಡ್ರೆ ಒಂದು ಕಡೆ ಸೀದೋಗುತ್ತೆ, ಒಂದು ಕಡೆ ಬೇಯಲ್ಲ. ನೋಡಿ ಈ ಕಡೆ ಈ ಥರ ಸ್ವಲ್ಪನೇ ಈ ಥರ ತಿರ್ವಾಕೊಂಡು ನೀಟಾಗಿ ಎಲ್ಲನೂ ಎತ್ಕೋಬೇಕು. ಇದು ಎಷ್ಟು ಚೆನ್ನಾಗಾಗುತ್ತೆ. ಮಕ್ಕಳು ಸ್ನ್ಯಾಕ್ಸಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಎಲ್ಲ ಗೋಬಿ ಮಂಚೂರಿ ಎಲ್ಲ ಕೊಡಿಸ್ಬಾರ್ದು ಅಂತಾರೆ, ಯಾಕಂದರೆ ಕಲರಿಂಗ್ಗೆ ಫುಡ್ ಕಲರ್ ಹಾಕಿರ್ತಾರೆ ಮತ್ತು ನೀರೆಲ್ಲ ಯೂಸ್ ಮಾಡಿರಲ್ಲ. ಹಂಗೆಲ್ಲ ಚಿಕ್ಕ ಬೌಲ್ಸ್ ಆಗಿ ಕರೆದ್ಬಿಟ್ಟು ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ಕಾದಿರೋ ಎಣ್ಣೆಲಿ. ನೋಡಿ ಇಲ್ಲಿ ಈ ಥರ ಕಲರ್ ಬರಬೇಕು. ನೆಕ್ಸ್ಟ್ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2ರಿಂದ 3 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ಮು ಮತ್ತು 1 ಈರುಳ್ಳಿನ ಉದ್ದುದಾಗಿ ಹಚ್ಕೊಬೇಕು. ಅದು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಬೇಕು ಅಂದರೆ ಈ ಟೈಮಲ್ಲಿ ಹಾಕೋಬೇಕು. ನಾನು ಒಂದೇ ಒಂದು ಚೂರು ಹಾಕಿದ್ದೀನಿ ಅಷ್ಟೇನೆ. ಈ ಥರ ಒಂದ್ಸಲ ಟ್ರೈ ಮಾಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನ್ಯಾಚುರಲ್ ಆಗಿರುತ್ತೆ. ನೋಡಿ ಇಲ್ಲಿ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಸಾಂಬಾರು ಥರ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಬೇಕು. ಯಾಕಂದರೆ ಇದು ಈ ಟೈಮಲ್ಲಿ ಹಾಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಫ್ರೈ ಆಗ್ತಿದೆಯಲ್ವ, ಅದಕ್ಕೆ ಇದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಇದನ್ನು ಹಾಕ್ಕೊಂಡು 1-2 ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸಬೇಕು. ಇದೆಲ್ಲ 1-2 ನಿಮಿಷ 1-2 ಕುದಿ ಬಂದಮೇಲೆ, ಚೆನ್ನಾಗಿ ಬೆಂದಾದಮೇಲೆ ಈ ಥರ ಕುದಿತಾ ಇರಬೇಕು. ಕುದ್ದಾದ್ಮೇಲೆ ಇದಕ್ಕೆ ನಾವು ಕರ್ದೆತ್ತಿಟ್ಕೊಂಡಿರ್ತೀವಲ್ಲ ಸೈಡಲ್ಲಿ ಕ್ಯಾಬೇಜ್ ಮಂಚೂರಿ, ಅದನ್ನು ಇದಕ್ಕೆ ಈ ಕಡೆ ಎಲ್ಲ ಪ್ರತಿಯೊಂದನ್ನು ಹಾಕ್ಕೊಳ್ಳೋಣ.
ಏನು ಒಂದು ಅರ್ಧ ಕೆ ಜಿಯಷ್ಟು ಕ್ಯಾಬೇಜಲ್ಲಿ ಒಂದು 4ರಿಂದ 5 ಪ್ಲೇಟಷ್ಟು ಗೋಬಿ ಮಂಚೂರಿ ಆಗುತ್ತೆ. ಏನಿಲ್ಲ, ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ ಮನೆ ಮಂದಿ ಎಲ್ಲ ತಿನ್ಬೋದು, ಅಷ್ಟು ಗೋಬಿ ಬರುತ್ತೆ. ನೋಡಿಲಿ ಈ ಥರ ಇದನ್ನು ಚೆನ್ನಾಗಿ ಈ ಥರ 1-2 ನಿಮಿಷ ಹುರ್ಕೊಂಡ್ರೆ ಅಲ್ಲಿಗೆ ಕ್ಯಾಬೇಜ್ ಮಂಚೂರಿ ಅಥವಾ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಇದೆಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಸರ್ವ್ ಮಾಡಿದ್ರೆ ಅಲ್ಲಿಗೆ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಇದು ಸಾಸ್ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.